ಅಮ್ಮೆ ಯಾಕಮ್ಮಿ ನಿನ್ನ ಮುಗ್ದಲ್ಲಿ ಕಳೆನೇ ಇಲ್ಲ? ಪ್ರಮೀಳಾ, ವಿಮಲಾ, ಕಮಲಾ, ಮಂಜುಳಾ ಅವ್ರ ಮುಖದಲ್ಲಿ ಕಳೆ ಇತ್ತಾ ಅಥವಾ ನೀವೇ ತುಂಬ ಕಳಿಸ್ತಾ ಇದ್ರ? ಯಾರಮ್ಮಿ ಅವರೆಲ್ಲ ಮಹಿಳಾ ಸಂಘದ ಮೆಂಬರ್ಸಾ ಅಥವಾ ನೀನು ಅಕ್ಕಂಗಿರಾ? ರೇ ಸುಮ್ಮನೆ ಎದ್ಬಿಡಿ, ನಂಗೆ ಮೊದಲು ಸಿಟ್ಟು ಬರ್ತಾ ಇದೆ. ಅಯ್ಯೋ ನೀನು ಯಾವಾಗಲೂ ಸಿಟ್ಟು ಬರ್ತಾನೆ ಅಂತದ ಬಿಡು. ಅಲ್ಲ ರಾತ್ರಿ ಇಂಥ ತಂಪೊತ್ನಾಗೆ ಒಂದು ಕೈನಾಗೆ ಎಣ್ಣೆ, ಒಂದು ಕೈಯಾಗ ದ್ರಾಕ್ಷಿ ಗೊಂಚಲು, ಎದುರುಗಡೆ ಮದನಾರಿ, ಹಾ ಹೆಂಗೆಂಗೋ ಇರಬೇಕಿತ್ತು. ಇವಾಗ ನೋಡು, ನಿನ್ನ ಕಾಲು ನಾನು ಒತ್ತುತ್ತಾ ಇದ್ದೀನಿ, ನನ್ನ ಕಾಲು ನೀನು ಒತ್ತುತ್ತಾ ಇದೆಯಾ. ಮುಚ್ಚಯ್ಯ ಬಾಯ್. ಮಾದನಾರಿ ಅಂತ ಮಾದನಾರಿ. ಪ್ರಮೀಳಾ, ವಿಮಲಾ, ಕಮಲಾ, ಮಂಜುಳಾ ಅಂತ ಸೋಮ ಹೇಳ್ದಾಗ್ಲೇ ನಿನ್ ಕುತ್ಕೆ ಎಸ್ಕಿ ಸಾಯಿಸ್ಬಿಡ್ಬೇಕು ಅಂತ ಇದ್ದೆ. ಏನೋ ಕುಂಕುಮ ಇಟ್ಕೊಳಕ್ ಒಂದು ಹೆಸರು ಬೇಕಲ್ಲ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ. ಹೋಗ್ಲಿ ಬಿಡಮ್ಮಿ, ಕೋಪ ಮಾಡ್ಕೊಳ್ಳೋದು ಬೇಡ. ಬಾಡಿನಾಗೆ ಶಕ್ತಿ ಇಲ್ದಂಗೆ ಆಗೈತೆ. ಇನ್ನೂ ಏನೇನೋ ಮಾಡಬೇಕಾಗಿತ್ತು. ಈ ನರ್ಕ ಯಾರಿಗೂ ಬೇಡ ಕಣಮ್ಮಿ. ಇದೆಲ್ಲ ಆಗಿರೋದು ನಿನ್ನಿಂದಾನೆ. ಅವತ್ತೇ ನನ್ನ ಮಗನ ಹತ್ರ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡು ಮುಗಿಸ್ಬಿಟ್ಟಿದ್ರೆ ನಮ್ಗಿವತ್ತು ಇಂಥ ಪರಿಸ್ಥಿತಿನೇ ಬರ್ತಾ ಇದ್ದಿಲ್ಲ. ಅಲ್ಲಮ್ಮಿ, ಅವನನ್ನ ಮುಗಿಸಿದ್ರೆ ಆಸ್ತಿ ಎಲ್ಲ ಟ್ರಸ್ಟ್ ಹೊಂಟೈತದೆ ಅಂತ ತಾನೇ ನಾವು ಸುಮ್ಕೆ ಬಿಟ್ಟಿದ್ದು. ಸೈನ್ ಹಾಕ್ಸ್ಕೊಂಡ್ಮೇಲೆ ಸಾಯಿಸ್ಬೋದಾಗಿತ್ತು. ಯಾಕೆ ಅಷ್ಟು ಮೀಟ್ರ್ ಇಲ್ವಾ ನಿಮ್ಗೆ? ಮೀಟ್ರು ಲೀಟ್ರ್ ಗಟ್ಟಲೆ ಐತೆ, ಆದರೆ ಅಳಿಯಕ್ಕೆ ಜನ ಇಲ್ಲ ಆಟೆಯ. ಈಗೇನು ನನ್ನಿಂದ ನಾವು ನನಗೆ ಅನುಭವಿಸ್ತಾ ಇದೀಯ ಅಂತ ಹೇಳ್ತಾ ಇದೀಯ ಆಟೆಯ? ಸೀರೆ ಸೆರಗಿಗೆ ಕೈ ಹಾಕೋದ್ ಬಿಟ್ಟು ಈ ಮನೇಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿದಿದ್ರೆ ನಮ್ಗೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬರೀ SLC ಮಾಡ್ಕೊಂಡು ಬಂದಿರೋ ಆ ರಾಣಿ ನಮ್ಮನ್ನೇ ನಡಗಿಸ್ತಾ ಇದ್ದಾಳೆ. ಈಗ ನೋಡಿದ್ರೆ ಡಿಗ್ರಿ ಬೇರೆ ಕಟ್ ಬಂದಿದ್ದಾಳೆ. ಡಿಗ್ರಿ ಕಟ್ ಬಂದವಳ? ಮುಗೀತು ಬಿಡು, ಇನ್ನು ಹಿಡಿಯಕ್ಕೆ ಹಾಕಿಲ್ಲ ಅವಳ. ನೋಡು, ಸುಮ್ಮನೆ ಇದ್ದು ಬಿಡು. ಮೊದಲೇ ನನ್ನ ಹೊಟ್ಟೆ ಚುರುಚುರು ಅಂತ ಇದೆ. ನನಗೆ ಗಂಟ್ಲಿಂದ ಹೊಟ್ಟೆ ಗಂಟ ಚುರು 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 ಅಂತೈತೆ. ಆದರೆ ಏನು ಮಾಡೋದು, ಏನೂ ಮಾಡೋಕ್ಕಾಯ್ತಾ ಇಲ್ಲ. ಮೊನ್ನೆ ಗಂಟ ಅರಮನೆ ಒಳಗೆ ಎಣ್ಣೆ ಹಾಕ್ಕೊಂಡು ಬಾಡ್ ಸುಟ್ಕೊಂಡು ತಿಂತಾ ಕೂತಿರ್ತಿದ್ದೆ. ನೀನು ಇಲ್ಲೇ ಮಾತಾಡ್ಕೊಂಡು ಕೂತ್ಕೊ, ನಾನು ಹೋಗಿ ಊಟ ಏನಾದ್ರು ಸಿಗುತ್ತಾ ಅಂತ ನೋಡ್ತೀನಿ. ಎಂಥ ಪರಿಸ್ಥಿತಿ ಬಂತಲ್ಲಪ್ಪ, ಯಾಕಲ ಹಂಗಾಗಿತ್ತು? ಓ ಓ ಓ ಹಲೋ ಯಚುಜ್ಮಿ, ಏನು ತೇರು ಅರಮನೆ ಕಡೆ ಬತ್ತೈತೆ? ಅಯ್ಯೋ, ನಂಗೆ ಹೊಟ್ಟೆ ಹಸಿತಾ ಇದೆ, ಬಿಡೋದಾರಿನ. ಮಂತ್ರಿ ಸೋಮೇಗೌಡ ನಾನು. ಹೊಟ್ಟೆ ಹಸಿತೈತೆ, ನಿದ್ದೆ ಬತ್ತಿಲ್ಲ, ಬಾಯಾರಿಕೆ ಆಗೈತೆ ಅಂತ ಸೀದಾ ಅರಮನೆ ಕಡೆ ಹೊಂಟ್ರೆ ನಾನು ಬಿಡಾಕಿಲ್ಲ. ಹಂಗೂ ಏನಾರ ಹೊಟ್ಟೆ ಹಸಿತೈತೆ ಅಂದರೆ ಮನೆಯವರೆಲ್ಲ ಉಂಡ ಮ್ಯಾಕೆ ಏನಾರ ಉಳಿದ್ರೆ ಕರೀತಾರೆ. ಅಂದರೆ ಈ ಜೈಲಲ್ಲಿ ಕೊಡ್ತಾರಲ್ಲ, ಬೆಲ್ಲು ಇನ್ನೂ ಹೊಡಿಲಿಲ್ಲ ಪಿತಾಜಿ ಅನ್ನಂಗೆ, ಹಂಗೆ ಬೆಲ್ಲು ಹೊಡೆದ ಮ್ಯಾಕೆ ಕೊಡ್ತಾರೆ. ಮೊದ್ಲು ನಾವು ತಿನ್ಬೇಕು, ತಿನ್ನು ಮಿಕ್ಕಿದ್ರೆ ಖಂಡಿತವಾಗ್ಲೂ ನಿಂಗೆ ತಂದ್ಕೊಡ್ತೀನಿ. ಅದಕ್ಕೆ ನಿನ್ನ ಜೊತೆ ನಿಂತ್ಕೊಂಡವ್ರಲ್ಲ, ಅದರಲ್ಲಿ ಸುಮಾರು ಜನಕ್ಕೆ ನೀನು ಕಂಡ್ರೆ ಪ್ರಾಣ. ಅದಕ್ಕೆ ನೀನು ಗೆದ್ಬಿಟ್ರೆ ಅಧ್ಯಕ್ಷಗಿರಿ ನಿಂದೇನೆ ಪಕ್ಕ. ಸರಿ, ಈಗ ಮೊದಲು ನಿನಗೆ ನಮ್ಮೂರಲ್ಲಿರೋ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು. ಆ ಕೆಲಸನ ನಾನು ಮಾಡ್ತೀನಿ. ಸರಕ್ ಸರಕ್ ಎಲ್ಲ ಇವಳ ನಂಗೆ ಸರ್ಕಂದ್ಬಿಟ್ಲಲ್ಲ ಇವಳು. ನಮ್ಮ ಹಳ್ಳಿಲಿ ಮುಖ್ಯವಾಗಿರೋ ಮೊದಲನೇ ಸಮಸ್ಯೆ ಅಂತ ಅಂದ್ರೆ ಅದು ಸ್ವಚ್ಛತೆ. ಎರಡನೇದು ಕಸ ವಿಲೇವಾರಿ. ಮೂರನೇ ಸಮಸ್ಯೆ ಬಂದು ಚರಂಡಿ ಸ್ವಚ್ಛತೆ. ಚರಂಡಿಗಳಲ್ಲಿ ನೀರು ಕಟ್ಕೋತದೆ, ಅದು ಮೊದಲು ಕ್ಲಿಯರ್ ಆಗಬೇಕು. ನಾಲ್ಕನೇದು ಬಯಲು ಶೌಚಾಲಯ ಮುಕ್ತ. ನಮ್ಮ ಹಳ್ಳಿಲಿರೋ ಎಷ್ಟೋ ಜನ ಈಗಲೂ ಬಯಲಿಗೆ ಹೋಗ್ತಿದ್ದಾರೆ. ಅದು ನೀನ್ ಅಧ್ಯಕ್ಷ ಆದ್ಮೇಲೆ ನಿಂತು ಹೋಗ್ಲೇಬೇಕು. ಅದಾದ್ಮೇಲೆ ಊರಿಗೆ ಬಸ್ ಬರಲ್ಲ, ಅದು ಆಗ್ಬೇಕು. ಮತ್ತೆ ಮನೆ ಮನೆಗೆ ನೀರಿನ ಪೈಪು ಬರಬೇಕು, ಅದರಲ್ಲಿ ನೀರೂ ಬರಬೇಕು. ಪಾರು,
ಕೊಟ್ಟಿಗೆ ಬಿಟ್ಟು ರಸ್ತೆಯಲ್ಲಿ ದನಕರುಗಳನ್ನ ಕಟ್ಟಾಕ್ತಾರೆ, ಆ ಸಮಸ್ಯೆನೂ ಒಂದಿದೆ. ಅಣ್ಣ ಕ್ರಿಕೆಟ್ ಆಡೋದಿಕ್ಕೆ ಗ್ರೌಂಡ್ ಇಲ್ಲ ಕಣ. ಬೀದಿ ದೀಪಗಳು ತುಕ್ಕಿಡ್ದೇವೇಣೋ. ನೋಡು 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 ನೋಡು, ಕಣ್ಣಾಯಿಸಿದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ. ಇದನ್ನೆಲ್ಲ ನೀನು ಪಾಯಿಂಟ್ ಔಟ್ ಮಾಡಿ ಮಾತಾಡಬೇಕು. ಆಗ್ಲೇ ಜನಕ್ಕೆ ನಿನ್ನ ಮೇಲೆ ವಿಶ್ವಾಸ ಬರೋದು, ವೋಟ್ ಸಿಗೋದು. ಇದೆಲ್ಲ ನಾನು ಹೇಳೋಕ್ಕಿಲ್ಲ. ಅಲ್ಲ ಏನೋ ಈ ಇಷ್ಟೊಂದು ಸಮಸ್ಯೆಗಳೈತೆ ನಮ್ಮ ಹಳ್ಳಿನಾಗೆ ಅಂತ ನಿಮಗೆ ಇವತ್ತು ಗೊತ್ತಾಗಿರೋದ? ಇಲ್ಲಿವರೆಗೂ ನಮ್ಮ ಹಳ್ಳಿನಾಗೆ ಯಾರೂ ನೆಮ್ಮದಿಯಾಗೇ ಇರಲಿಲ್ವಾ? ಏನು ನಮ್ಮ ಮಾವ ಒಳ್ಳೆ ಕೆಲಸ ಏನೋ ಮಾಡೇ ಇಲ್ವಾ? ಅಣ್ಣ, ನೀನ್ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ, ಇರೋ ಸಮಸ್ಯೆ ಬಗ್ಗೆ ಮಾತಾಡು. ಜನಗಳು ಸಿಕ್ಕಿದಾಗ ಅವ್ರಿಗೆ ಕೈ ಮುಗ್ದು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓಹೋ ಡಿಯರ್ ಸಿಸ್ಟರು, ನಾನು ಮಾತಾಡ್ತಿದ್ರೆ ಕನ್ನಡದಾಗ ಮಾತ್ರ, ನೀ ಕನ್ನಡದಾಗ ಹೇಳ್ಕೊಡೋದಾದ್ರೆ ಹೇಳ್ಕೊಡು, ಇಲ್ಲಾಂದ್ರೆ ಬೇಡ ಬಿಡು. ಆಯ್ತಾಯ್ತಾಯ್ತಾಯ್ತು, ಕೋಪ ಮಾಡ್ಕೋಬೇಡ. ಹಾಂ, ನೀನು ಪ್ರೀತಿಯಿಂದ ನನ್ನ ಪ್ರೀತಿಯ ಮಾರಿಗುಡಿ ಜನಗಳೇ ಅಂತ ಶುರು ಮಾಡಿ. ಆಮೇಲೆ ಅಲ್ಲಿ ಯಾವುದಾದ್ರೂ ಮಗು ಅಳ್ತಿದ್ರೆ ಆ ಮಗುನ ಎತ್ಕೋಬೇಕು. ವಯಸ್ಸಾದವ್ರಿದ್ರೆ ಅವ್ರ ಕಾಲಿಗೆ ಬಿಡ್ಬೇಕು. ಇವೆಲ್ಲ ನಾನು ದಿನ ಮಾಡ್ತೀನಿ. ಬೇರೆ ಏನಾದರೂ ಇದ್ರೆ ಹೇಳಿ. ಹೊಸಪ್ಪ, ಈ ಮನುಷ್ಯನ ರೆಡಿ ಮಾಡಕ್ ನನ್ನ ಕೈಲಾಗಲ್ಲಪ್ಪ. ಸರಿ, ಹೋಗ್ಲಿ, ಬಂದು ನಿಂತ್ಕೊ, 4 ಪೋಸ್ ಕೊಡು, ಫೋಟೋನಾದ್ರೂ ತೆಕ್ಕೋತೀನಿ. ನೆಕ್ಸ್ಟ್. ಸಾಕ್ಬಿಡು. ಬರೀ ಫೋಟೋ ಪೋಸ್ಟ್ ಕೊಡಕ್ ಮಾತ್ರ ಲಾಯ್ಕ್, ಒಂದು ಭಾಷಣ ಮಾಡಕ್ ಬರಲ್ಲ, ಏನೂ ಇಲ್ಲ. ಇವಾಗ ಏನು ಭಾಷಣ ಮಾಡ್ಬೇಕು ತಾನೆ, ಅದಕ್ಕೆ ಗುಣಕತಿಯಾ? ಮಾಡ್ತೀನಿರು. ಮಾರಿಗುಡಿ ಮತ ಬಾಂಧವರೇ, ನಾನು ಮದ ಬಂದಿರೋ ಆನೆ ಆದ್ರೆ ನೀವೆಲ್ಲರೂ ನಾನು ಮದ ಇಳಿಸೋ ಮಾವುತರು. ನಿಮ್ಮ ಓಟು ಅನ್ನೋಂಥ ಚೈನಲ್ಲಿ ನನ್ನನ್ನು ಹಿಡಿದಾಕಿ ನಿಮ್ಮ ಮನ್ಸೊಳಿಕೆ ಭದ್ರವಾಗಿ ಕಟ್ಟಾಕ್ಬಿಡಿ. ಬೇರೆಯವ್ರು ಗೆದ್ರೆ ಬೀದಿನಾಗೆ ಯಾತ್ರೆ ಮಾಡ್ತಾರೆ, ಅದೇ ನಾನು ಗೆದ್ರೆ ಅದೇ ರಸ್ತೆಗೆ ತಾರಾಕ್ಸ್ತೀನಿ. ಬೇರೆಯವ್ರು ಗೆದ್ರೆ ಎದುರಾಳಿಗೆ ನೀರು ಕುಡಿಸ್ತಾರೆ, ಅದೇ ನಾನು ಗೆದ್ರೆ ನಮ್ಮ ಊರಿನ ಜನರಿಗೆಲ್ಲ ನೀರು ಬಿಡಿಸ್ತೀನಿ. ಬೇರೆಯವ್ರು ಗೆದ್ರೆ ಲೈಟ್ ಕಂಬಕ್ಕೆ ಶುಭಾಶಯ ಅಂತ ಬ್ಯಾನರ್ ಹಾಕ್ಸ್ತಾರೆ, ಅದೇ ನಾನು ಗೆದ್ರೆ ಅದೇ ಲೈಟ್ ಕಂಬಕ್ಕೆ ಕರೆಂಟ್ ಬರೆಸ್ತೀನಿ. ಈ ಒಂದು 2 ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀವಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ, ಜೈ ಮಾರಿಗುಡಿ, ಜೈ ಮಕ್ಕಳವ. ಅಯ್ಯೋ ಮಾವ.